ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಗೊಂದಲ ಬಗೆಹರಿಸಲು ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇಬ್ಬರೂ ಕುಳಿತು ಚರ್ಚಿಸಿ ದೆಹಲಿಗೆ ರಿಪೋರ್ಟ್ ಕೊಡಿ ಅಂತ ಸೂಚಿಸಿದ್ರು. ಅದರಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚಿಸಿ ಪವರ್ ಶೇರಿಂಗ್ ನಿರ್ಧಾರವನ್ನ ಸದ್ಯ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಸಿಎಂ ಕುರ್ಚಿ ಗದ್ದುಗೆ ಗುದ್ದಾಟ, ಇನ್ನಷ್ಟು ಸಂಕಷ್ಟ. ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಟ್ರಿಕ್ಸ್. ಹೈಕಮಾಂಡ್ ಅಂಗಳದಲ್ಲಿಯೇ ಪರಿಹಾರ ಫಿಕ್ಸ್. ಡಿಕೆಶಿ ಕುಮಾರ್ಗೆ ಸಿಎಂ ಡಿಸಿ ಬ್ರೇಕ್ಫಾಸ್ಟ್ ಮೂಡ್ಗೂ ನಾವೆಲ್ಲ ಒಂದಾಗಿದ್ದೀವಿ. 2028 ಒಂದಾಗಿ ನಾವು ಸರ್ಕಾರ ತರ್ತೀವಿ. ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಚರ್ಚೆಗೆ ಉತ್ತರ ಕಂಡುಕೊಳ್ಳುವಲ್ಲಿ ರಾಜ್ಯ ನಾಯಕರು ವಿಫಲರಾಗಿದ್ದಾರೆ. ಸ್ವತಃ ಎಐಸಿಸಿ ಅಧ್ಯಕ್ಷ ಎಂಟ್ರಿ ಆದ್ರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಉಭಯ ಬಣಗಳು ಪಟ್ಟು ಹಿಡಿದ್ರು. ಇನ್ನು ಖರ್ಗೆ ಪರಿಹಾರ ಕಂಡುಕೊಳ್ಳಲಾಗದಿರೋದಕ್ಕೆ ನೀವು ಇಬ್ಬರು ಕೂತು ಚರ್ಚೆ ಮಾಡಿ ಮಾಹಿತಿ ಕೊಡಿ ಅಂತ ತಾಕೀತು ಮಾಡಿದ್ರು. ನಿನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಟಿಫಿನ್ ಪಾಲಿಟಿಕ್ಸ್ ನಲ್ಲಿ ಉಭಯ ನಾಯಕರು ಸುದೀರ್ಘವಾಗಿ ಚರ್ಚಿಸಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡೋಣ, ಹೈಕಮಾಂಡ್ ಯಾರಿಗೆ ಅಧಿಕಾರ ಕೊಡ್ತಾರೋ ಅದಕ್ಕೆ ಬದ್ಧ ಎಂಬ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಡಿಕೆಶಿ ಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಇನ್ನು ರಾಜ್ಯದಲ್ಲಿ ಈ ಸಮಸ್ಯೆ ಬಗೆಹರಿಸಿಕೊಳ್ಳಲು ಆಗದಿರೋದ್ರಿಂದ ಈ ಚೆಂಡು ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಎಲ್ಲವೂ ಹೈಕಮಾಂಡ್ ಅಂದಿದ್ದಾರೆ. ಇನ್ನು ಉಭಯ ಬಣಗಳ ನಾಯಕರು ಮೌನಕ್ಕೆ ಜಾರಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ ಸಹ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಎಲ್ಲವೂ ನಿರ್ಧಾರ ಮಾಡುತ್ತೆ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂದ ಮೇಲೆ ದೆಹಲಿಗೆ ಹೋಗುವ ಅವಶ್ಯಕತೆ ಏನಿದೆ ಎಂದಿದ್ದಾರೆ. ಸಿಎಂ ಡಿಸಿ ಬ್ರೇಕ್ಫಾಸ್ಟ್ ಮೂಡ್ಗೂ ನಾವೆಲ್ಲ ಒಂದಾಗಿದ್ದೀವಿ. 2028 ಒಂದಾಗಿ ನಾವು ಸರ್ಕಾರ ತರ್ತೀವಿ. ಈಗ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದ್ಮೇಲೆ ಮುಗ್ದೋಯ್ತಲ್ಲ, ಇನ್ನೇನು ಕೇಳ್ತೀವಿ, ಅದೆಲ್ಲ ಹೇಳಿದ್ಮೇಲೆ ಮುಗ್ದೋಯ್ತಲ್ವಾ. ರಾಜ್ಯದ ನಾಯಕರು ಈಗ ಹೈಕಮಾಂಡ್ ಅಂಗಳಕ್ಕೆ ತಳ್ಳಿರುವ ಈ ಚೆಂಡನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾವ ಕಡೆಗೆ ತಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂದು ಹೈಕಮಾಂಡ್ ನಾಯಕರಾದ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅದು ಈ ವಾರವೇ ಆಗುತ್ತಾ, ಇಲ್ಲವೇ ಬಜೆಟ್ ಅಧಿವೇಶನದ ಬಳಿಕ ಎಲ್ಲವೂ ಇತ್ಯರ್ಥ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.